ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ HDFC ಪರಿವರ್ತನ್ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡೋದು ಹೇಗಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ಈ ಒಂದು ಸ್ಕಾಲರ್ಶಿಪ್ಪನ್ನು ಹಾಕಿದರೆ 1ರಿಂದ 6ನೇ ತರಗತಿ ವಿದ್ಯಾರ್ಥಿಗಳಿಗೆ 15,000 ಸ್ಕಾಲರ್ಶಿಪ್ ಬರುತ್ತೆ. 7ರಿಂದ 12ನೇ ತರಗತಿ ವಿದ್ಯಾರ್ಥಿಗಳು ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನನ್ನು ಹಾಕಿದರೆ 18,000 ಸ್ಕಾಲರ್ಶಿಪ್ ಬರುತ್ತೆ. ಸೊ ಡಿಗ್ರಿ ವಿದ್ಯಾರ್ಥಿಗಳು ಅಪ್ಲೈ ಮಾಡಿದರೆ 35,000. ಡಿಗ್ರಿಯಲ್ಲಿ ಪ್ರೊಫೆಷ್ನಲ್ ಕೋರ್ಸ್ ಮಾಡ್ತಿರುವ ವಿದ್ಯಾರ್ಥಿಗಳು ಅಪ್ಲೈ ಮಾಡಿದರೆ 60ರಿಂದ 70,000 ಸ್ಕಾಲರ್ಶಿಪ್ ಬರುತ್ತೆ. ಮತ್ತು PG ವಿದ್ಯಾರ್ಥಿಗಳಿಗೆ ಜನರಲ್ ಕೋರ್ಸ್ ಮಾಡ್ತಿದ್ರೆ ಅವರಿಗೆ 35,000 ಸ್ಕಾಲರ್ಶಿಪ್ ಬರುತ್ತೆ. ಮತ್ತು ಅದರಲ್ಲೂ ಕೂಡ ಪ್ರೊಫೆಷ್ನಲ್ ಕೋರ್ಸಸ್ಸನ್ನು ಮಾಡ್ತಿದ್ರೆ ಅಂಥವ್ರಿಗೆ 75,000 ಸ್ಕಾಲರ್ಶಿಪ್ ಬರುತ್ತೆ. ಸೊ ಇದ್ರ ಬಗ್ಗೆ ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಭಾಳಷ್ಟು ಜನ ಅಪ್ಲಿಕೇಶನ್ ಹಾಕೋ ವಿಡಿಯೋ ಮಾಡಿ ಅಂತೇಳಿ ಕಮೆಂಟ್ ಮಾಡಿದರೆ ಅದಕ್ಕೋಸ್ಕರ ವಿಡಿಯೋ ಮಾಡ್ತಿದ್ದೀನಿ. ಸೊ ಗೈಸ್, ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕಾದ್ರೆ ನಿಮ್ಮ ಹತ್ರ EWS ಇದ್ರೂ ಅಪ್ಲೈ ಮಾಡ್ಬೋದು. ನೀವು ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತೇಳಿ ಫಾರ್ಮ್ ಸಿಗುತ್ತಲ್ಲ, ಸೊ EWS ಇದ್ದರೆ ಅಪ್ಲೈ ಮಾಡ್ಬೋದು. ಅಥವಾ ನಿಮ್ದು ಏನಾದರೂ ಎಕನಾಮಿಕಲಿ ವೀಕ್ ಇರೋವಂಥ ಯಾವುದಾದ್ರೂ ಡಾಕ್ಯುಮೆಂಟ್ ಇದ್ದರೆ ಅಪ್ಲೋಡನ್ನು ಕೊಡ್ಬೋದು. ಅಥವಾ ನಿಮಗೆ ಫ್ಯಾಮಿಲಿಯಲ್ಲಿ ಏನಾದರೂ COVID-19 ಆಗಿರೋ ಕಾರಣ, ಸೊ ಕೋವಿಡ್ನಿಂದ ಎಫೆಕ್ಟ್ ಏನಾದರೂ ನಿಮ್ಮ ಒಂದು ಫ್ಯಾಮಿಲಿಗೆ ಆಗಿದರೆ ಸೊ ಅಂಥದ್ರಿಂದ ಕೂಡ ಡಾಕ್ಯುಮೆಂಟನ್ನು ಕೊಟ್ಟು ನೀವು ಈ ಒಂದು ಸ್ಕಾಲರ್ಶಿಪ್ಪನ್ನು ಪಡ್ಕೋಬೋದು. ಮತ್ತು ಸೊ ಮತ್ತೊಂದು ವಿಚಾರ ಏನಪ್ಪ ಅಂದ್ರೆ, ನೀವು ಸಿಂಗಲ್ ಪೇರೆಂಟ್ ಆಗಿದ್ರೆ, ತಂದೆ ಅಥವಾ ತಾಯಿ ಇಬ್ಬರಲ್ಲಿ ಒಬ್ಬರನ್ನ ಕಳ್ಕೊಂಡಿದ್ರೆ ಅಥವಾ ಇಬ್ಬರನ್ನೂ ಕಳ್ಕೊಂಡಿದ್ರೆ ಸೊ ಅಂಥವ್ರು ಕೂಡ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ನ ಹಾಕ್ಬೋದು. ಸೊ ಅದನ್ನು ಮೊಬೈಲ್ನಲ್ಲಿ ಹಾಕೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆಯವರೆಗೂ ನೋಡಿ. ಯಾರಾದರೂ ಹೊಸಬರು ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದರೆ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ. ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಒಂದು ಬಡ ವಿದ್ಯಾರ್ಥಿಗಳು, ಬಡ ಸ್ನೇಹಿತರು ಯಾರ್ಯಾರು ಇರ್ತಾರೆ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡೋ ಮುಖಾಂತರ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ಈ ಒಂದು ಅಪ್ಲಿಕೇಶನ್ ಹಾಕಲಿಕ್ಕೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನಿಮಗೆ. ಸೊ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಸೊ ಮೊದಲನೇದಾಗಿ ನೀವು ಈ ಒಂದು ಅಪ್ಲಿಕೇಶನ್ಗೆ ರಿಜಿಸ್ಟರ್ ಆಗಬೇಕು. ಮೊದಲಿಗೆ ರಿಜಿಸ್ಟರ್ನ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು, ಸೊ ಮೊದಲಿಗೆ ನಿಮ್ಮ ಒಂದು ನೇಮು, ಇಮೇಲ್ ID, ಮೊಬೈಲ್ ನಂಬರ್, ಪಾಸ್ವರ್ಡ್ ಮತ್ತು ಕನ್ಫರ್ಮ್ ಪಾಸ್ವರ್ಡ್ ಹಾಕಿ ನೀವು ಮೊದಲಿಗೆ ರಿಜಿಸ್ಟರ್ ಆಗಬೇಕು. ಸೊ ಅದಾದ ತಕ್ಷಣ ನೀವು ಆ ನಂತರ ಲಾಗಿನ್ ಆಗಬೇಕಾಗತ್ತೆ. ಸೊ ಗೈಸ್, ಲಾಗಿನ್ ಆದ ತಕ್ಷಣ ಕೆಳಗಡೆ ಸ್ಕ್ರೋಲ್ ಮಾಡ್ಕೋಬೇಕು. ಇಲ್ಲಿ ಮೊದಲನೇ ಟ್ಯಾಬ್ನಲ್ಲಿ 1ರಿಂದ 6ನೇ ತರಗತಿ ವಿದ್ಯಾರ್ಥಿಗಳು ಮತ್ತು ಮೊದಲನೇ ಒಂದು ಟ್ಯಾಬ್ನಲ್ಲಿ 1ರಿಂದ 12ನೇ ತರಗತಿ ವಿದ್ಯಾರ್ಥಿಗಳು ಅಪ್ಲೈನ ಮಾಡಬೇಕು. 2ನೇ ಟ್ಯಾಬ್ನಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ PG ಮಾಡ್ತಿರೋರು ಅಪ್ಲೈ ಮಾಡ್ಬೋದು. ಈ ಒಂದು ಅಪ್ಲೈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು, ಸೊ ಅಂಡರ್ ಗ್ರ್ಯಾಜುಯೇಟ್ ಅಂದರೆ ಡಿಗ್ರಿ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ತಿದ್ರೆ ಈ ಒಂದು 3ನೇ ಟ್ಯಾಬನ್ನು ಯೂಸ್ ಮಾಡಿಕೊಂಡು ಅಪ್ಲಿಕೇಶನ್ನ ಹಾಕ್ಬೋದು. ಸೊ ಇದರಲ್ಲಿ ನೀವು ಅಪ್ಲೈ ನೌ ಅಂತೇಳಿ ಕ್ಲಿಕ್ ಮಾಡ್ಕೋಬೇಕು. ಅಪ್ಲೈ ನೌ ಅಂತೇಳಿ ಕ್ಲಿಕ್ಕನ್ನು ಮಾಡ್ಕೊಂಡಾದ ತಕ್ಷಣ ನಿಮಗೆ ಸೊ ಈ ರೀತಿಯಾಗಿ ಆಪ್ಷನ್ ಬರುತ್ತೆ. ಸೊ ಇದಕ್ಕೆ ಸ್ಟಾರ್ಟ್ ಅಪ್ಲಿಕೇಶನ್ ಅಂತ ಕೊಡಬೇಕು. ಸ್ಟಾರ್ಟ್ ಅಪ್ಲಿಕೇಶನ್ ಅಂತ ಕೊಟ್ಟಾದ ತಕ್ಷಣ ನಿಮಗೆ ಮತ್ತೊಂದು ಆಪ್ಷನ್ ಬರುತ್ತೆ. ಸೊ ಮೊದಲಿಗೆ ನಿಮಗೆ ಎಲಿಜಿಬಿಲಿಟಿ ಕೇಳುತ್ತೆ. ಸೊ ಅಲ್ಲಿ 2 ಆಪ್ಷನ್ಸ್ ಇರುತ್ತೆ. ಸೊ ಅವಕ್ಕೆಲ್ಲ ಎಸ್ ಅಂತ ಕೊಟ್ಟು ನೀವು ಚೆಕ್ ಎಲಿಜಿಬಿಲಿಟಿ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸೊ ಎಲಿಜಿಬಿಲಿಟಿ ಚೆಕ್ ಆದಮೇಲೆ ನಿಮಗೆ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಸೊ ಮೊದಲನೇದಾಗಿ ನಿಮ್ಮ ಒಂದು ಸ್ಟೂಡೆಂಟ್ ಪರ್ಸ್ನಲ್ ಡೀಟೇಲ್ಸ್ ಹಾಕಬೇಕು. ಪರ್ಸ್ನಲ್ ಡೀಟೇಲ್ಸ್ನಲ್ಲಿ ನಿಮ್ಮ ನೇಮು, ಅಡ್ರೆಸ್ಸು, ಇಮೇಲ್ ID, ಮೊಬೈಲ್ ನಂಬರ್, ವಾಟ್ಸಪ್ ನಂಬರ್, ಡೇಟ್ ಆಫ್ ಬರ್ತ್, ಮೇಲ್, ಕ್ಯಾಟಗರಿ, ಆಧಾರ್ ನಂಬರ್ ಮತ್ತು ನಿಮ್ಮ ಒಂದು ಆಧಾರ್ ನಂಬರ್ನ ವೆರಿಫೈ ಮಾಡ್ಕೋಬೇಕು. ಸೊ ನೀವು ಲಾಗಿನ್ ಆದ ತಕ್ಷಣ ಈ ಒಂದು ಅಪ್ಲಿಕೇಶನ್ ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ತಿರಲ್ಲ, ಆವಾಗ ಆಧಾರ್ ವೆರಿಫಿಕೇಷನ್ ಕೇಳುತ್ತೆ. ಸೊ ಇದಾದಮೇಲೆ ಆರ್ ಯು ಡಿಫ್ರೆಂಟ್ ಏಬಲ್ಡ್ ಅಂತ ಕೇಳುತ್ತೆ. ಇದ್ದರೆ ಎಸ್ ಅಂತ ಕೊಡಿ, ಇಲ್ಲ ನೋ ಅಂತ ಕೊಡಬೇಕು. ಆ್ಯನ್ಯುವಲ್ ಫ್ಯಾಮಿಲಿ ಇನ್ಕಮ್ ಹಾಕಬೇಕಾಗತ್ತೆ. ಸೊ ಪೇರೆಂಟ್ ಸ್ಟೇಟಸ್ ಏನಿರುತ್ತಪ್ಪ ಅಂದ್ರೆ ಸಿಂಗಲ್ ಆರ್ ಬೋತ್ ಪೇರೆಂಟ್ಸ್ ಆರ್ ಅಲೈವ್ ಈ ರೀತಿ ಇರುತ್ತೆ. ಸೊ ನಿಮ್ಗೆ ಯಾವುದು ಅಪ್ಲೈ ಆಗುತ್ತೆ ಅದನ್ನು ಕೊಡ್ಬೋದು. ಇದಾದಮೇಲೆ ನಂಬರ್ ಆಫ್ ಸಿಬ್ಲಿಂಗ್ಸ್ ಅಂತ ಕೇಳುತ್ತೆ. ಸೊ ಇದರಲ್ಲಿ ನಿಮ್ಮ ಒಂದು ಒಡ ಹುಟ್ಟಿರ್ತಾರಲ್ಲ, ನಿಮ್ಮ ಜೋಡಿ ಹುಟ್ಟಿದವರು, ಅಣ್ಣ, ತಮ್ಮ, ತಂಗಿ, ಸೊ ಇಂಥವ್ರನ್ನ ಎಷ್ಟು ಜನ ಇರ್ತಾರೆ ಅದನ್ನ ಕೊಡಬೇಕಾಗುತ್ತೆ. ಕೊನೆಯದಾಗಿ ಪರ್ಮನೆಂಟ್ ಅಡ್ರೆಸ್ಸನ್ನು ಕೊಡಬೇಕು. ಪರ್ಮನೆಂಟ್ ಅಡ್ರೆಸ್ ಆದ ತಕ್ಷಣ ನೀವು ಕರೆಸ್ಪಾಂಡೆನ್ಸ್ ಅಡ್ರೆಸ್ ಅಂತೇಳಿ ಇಲ್ಲಿ ಸೇಮ್ ಆ್ಯಸ್ ಪರ್ ಪರ್ಮನೆಂಟ್ ಅಡ್ರೆಸ್ ಅಂತ ಕೊಡಬೇಕು. ಅದನ್ನ ಕೊಟ್ಟರೆ ನಿಮ್ಮ ಡೀಟೇಲ್ಸ್ ಎಲ್ಲ ತೊಗೊಳಾದ ತಕ್ಷಣ ಸೇವ್ ಅಂತ ಕೊಡಬೇಕು. ಸೊ ಸೇವ್ ಆದ ತಕ್ಷಣ ನಿಮ್ಮ ಒಂದು ಎಜುಕೇಷನ್ ಡೀಟೇಲ್ಸ್ ಹಾಕಬೇಕಾಗತ್ತೆ, ಪ್ರೀವಿಯಸ್ ಇಯರ್ದು ಮತ್ತು ಈ ಪ್ರೆಸೆಂಟ್ ಇಯರ್ದು. ಸೊ ಪ್ರೀವಿಯಸ್ ಇಯರ್ನಲ್ಲಿ ನಿಮ್ಮ ಒಂದು ಕಾಲೇಜ್ ನೇಮು, ಸೊ ಕಾಲೇಜ್ ಯಾವ್ದು ಬರುತ್ತೆ ಮತ್ತು ನಿಮ್ಮ ಒಂದು ಕೋರ್ಸ್ ಯಾವ್ದು ಮಾಡಿದ್ರಿ,
ಇವುಗಳನ್ನ ಎಲ್ಲ ಹಾಕಬೇಕಾಗತ್ತೆ. ಸೊ ಮತ್ತು ಎರಡನೇ ಟ್ಯಾಬ್ನಲ್ಲಿ ಪ್ರೆಸೆಂಟ್ ಕೋರ್ಸದ್ದು ಇಯರು, ಕಾಲೇಜ್ ಯಾವುದು. ಸೊ ನಿಮ್ದು ಏನಾದರೂ ಕಾಲೇಜ್ ನೇಮ್ ಬರಲಿಲ್ಲಪ್ಪ ಅಂದರೆ ಸೊ ನೀವು ಅದರ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ಟೈಪ್ ಮಾಡ್ಕೋಬೋದು. ಸೊ ಎಲ್ಲ ರೀತಿಯಾಗಿ ಈಸಿ ಸ್ಟೆಪ್ಸ್ ಇರುತ್ತೆ, ಅವನ್ನ ಹಾಕ್ಕೊಳ್ಳಿ. ಫ್ಯಾಮಿಲಿ ಮೆಂಬರ್ಸ್ ಹಾಕಬೇಕಾಗತ್ತೆ. ಸೊ ನಿಮ್ಮ ಒಂದು ತಂದೆ ಅಥವಾ ತಾಯಿಯನ್ನು ಇಬ್ಬರನ್ನೂ ಆ್ಯಡ್ ಮಾಡಿಕೊಂಡು, ಮತ್ತು ಎಷ್ಟು ಜನ ಬೇಕಾದ್ರೂ ಆ್ಯಡ್ ಮಾಡ್ಬೋದು ಇದಕ್ಕೆ, ಆ್ಯಡ್ ಫ್ಯಾಮಿಲಿ ಅಂತೇಳಿ. ಸೊ ಮಿನಿಮಮ್ ಆಗಿ ಇಬ್ಬರನ್ನ ಆ್ಯಡ್ ಮಾಡಬೇಕು. ಅವ್ರ ಡೀಟೇಲ್ಸ್ ಹಾಕ್ಕೊಂಡು ನೀವು ಸೇವ್ ಅಂತ ಕೊಡಬೇಕು. ಡಾಕ್ಯುಮೆಂಟ್ ಆಪ್ಷನ್ನಲ್ಲಿ ನಿಮಗೆ ಭಾಳಷ್ಟು ಡಾಕ್ಯುಮೆಂಟ್ಸ್ಗಳನ್ನ ಕೇಳಿರ್ತಾರೆ. ಸೊ ನೀವು ಮೊದಲಿಗೆ ಏನು ಮಾಡಬೇಕಪ್ಪ ಅಂದರೆ ಎಜುಕೇಷನ್ ಡೀಟೇಲ್ಸ್ ಹಾಕಬೇಕು, ಆನಂತರ ಡಾಕ್ಯುಮೆಂಟ್ ಆಪ್ಷನ್ ಓಪನ್ ಆಗುತ್ತೆ. ಸೊ ಇದಾದ ತಕ್ಷಣ ಪ್ರಿಫರೆನ್ಸಲ್ಲಿ ನೀವು ನಿಮ್ಮ ಅಣ್ಣ ಅಥವಾ ತಂಗಿ ಅಥವಾ ನಿಮ್ಮ ಫಾದರ್ ಅಥವಾ ಬ್ರದರ್ದು ಪ್ರಿಫರೆನ್ಸ್ ಆಗಿ ಕೊಡ್ಬೋದು. ಸೊ ಬ್ಯಾಂಕ್ ಡೀಟೇಲ್ಸಲ್ಲಿ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸನ್ನು ಕೊಡಬೇಕಾಗತ್ತೆ. ಮೊದಲನೇದಾಗಿ ಆ್ಯಡ್ ಬ್ಯಾಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರು, ನಿಮ್ಮ ನೇಮು, IFSC ಕೋಡು ಆ್ಯಂಡ್ ಇಷ್ಟು ಕೇಳುತ್ತೆ. ಸೊ IFSC ಕೋಡ್ ಹಾಕಿದ ತಕ್ಷಣ ನಿಮ್ಮ ಬ್ಯಾಂಕಿನ ಹೆಸರು ತೋರಿಸುತ್ತೆ. ಅದನ್ನು ನೋಡಿಕೊಂಡು ಸೇವ್ ಬ್ಯಾಂಕ್ ಅಂತ ಕೊಟ್ಟರೆ ಬ್ಯಾಂಕ್ ಆ್ಯಡ್ ಆಗುತ್ತೆ. ಸೊ ಇಲ್ಲಿ ಮೋರ್ ಅಬೌಟ್ ಯುವರ್ ಸೆಲ್ಫ್ ಅಂತ ಇದೆ ನೋಡಿ. ಸೊ ಇದರಲ್ಲಿ ನೀವು ಒಂದಷ್ಟು ಕ್ವಶನ್ಗಳನ್ನ ಕೇಳಿರ್ತಾರೆ, ಅವುಗಳಿಗೆ ಆನ್ಸರ್ ಮಾಡಬೇಕು. ಟೆಲ್ ಅಸ್ ಅಬೌಟ್ ಯುವರ್ ಸೆಲ್ಫ್ ಆ್ಯಂಡ್ ಯುವರ್ ಫ್ಯಾಮಿಲಿ ಅಂತ ಕೇಳಿದೆ ಒಂದನೇ ಕ್ವಶನು. ನಿಮ್ಮ ಒಂದು ಫ್ಯಾಮಿಲಿ ಬಗ್ಗೆ ಆಗಲಿ ನಿಮ್ಮ ಬಗ್ಗೆ ಆಗಲಿ ಒಂದಷ್ಟು ಲೈನ್ಸನ್ನು ಬರಿಬೇಕಾಗತ್ತೆ. ಸೊ ಅದಾದ ತಕ್ಷಣ ಪ್ಲೀಸ್ ಸೆಲೆಕ್ಟ್ ಟೈಪ್ ಆಫ್ ಕ್ರಿಸೀಸ್ ಅಂತ ಕೇಳುತ್ತೆ. ಸೊ ನೀವು ಯಾವ ಒಂದು ಬಿಕ್ಕಟ್ಟನ್ನು ಅನುಭವಿಸ್ತಾ ಇದ್ದೀರಿ ಅಂದರೆ ಈ ಆಪ್ಷನಲ್ಲಿ ಯಾವ್ದು ಚೂಸ್ ಆಗುತ್ತೆ ನಿಮಗೆ ಆ ಒಂದು ಆಪ್ಷನ್ನ ಚೂಸ್ ಮಾಡ್ಕೋಬೇಕು. ಇದಾದ ತಕ್ಷಣ ಕ್ರಿಸೀಸ್ ಬಗ್ಗೆ ಅದರ್ ಅಂತ ಕೊಟ್ಟರೆ ನೀವು ಯಾವ ಒಂದು ಮತ್ತೊಂದು ಬೇರೆ ರೀತಿಯಾದ ನಿಮ್ಮದು ಬಿಕ್ಕಟ್ಟನ್ನು ಅನುಭವಿಸಿದರೆ ಫ್ಯಾಮಿಲಿ, ಸೊ ಅದನ್ನು ಅದರ್ ಅಂತ ಕೊಟ್ಟು ಟೈಪ್ ಮಾಡ್ಕೋಬೋದು. ಹೌ ಸೆವರಲಿ ಡಿಡ್ ಯು ಕ್ರೈಸಿಸ್ ಇಂಪ್ಯಾಕ್ಟ್ ಯುವರ್ ಡೈಲಿ ಲೈಫ್. ಸೊ ಆ ಒಂದು ಕ್ರಿಸೀಸಿಂದ ಅಂದರೆ ನಿಮ್ಮ ಫ್ಯಾಮಿಲಿಯಲ್ಲಿ ಏನು ಕ್ರಿಸೀಸ್ ಆಗಿತ್ತಲ್ಲ, ಯಾವ ಒಂದು ಬಿಕ್ಕಟ್ಟಿನಿಂದ ನಿಮ್ಮ ಫ್ಯಾಮಿಲಿ ಬಳಲ್ತಾ ಇದೆಯಲ್ಲ, ಅದರಿಂದ ಏನಾಗ್ತಿದೆ ಅಂತೇಳಿ ನೀವು ಕೊಡಬೇಕಾಗತ್ತೆ ಇಲ್ಲಿ. ಸೊ ಇನ್ ವಿಚ್ ಇಯರ್ ಡಿಡ್ ದ ಕ್ರಿಸೀಸ್ ಅಕರ್ಡ್, ಯಾವ ಒಂದು ವರ್ಷದಲ್ಲಿ ಆ ಒಂದು ಬಿಕ್ಕಟ್ಟನ್ನು ಅನುಭವಿಸಿದ್ರಿ ಅನ್ನೋದನ್ನು ಕೊಡಬೇಕು. ಸೊ ಈ ಒಂದು ಕ್ರಿಸೀಸಿಗೆ ನೀವೇನಾದರೂ ಗೋರ್ಮೆಂಟ್ ಥ್ರೂ ಏನಾದರೂ ಸಹಾಯವನ್ನು ಪಡ್ಕೊಂಡಿದ್ದೀರಾ ಅಂತ ಕೇಳುತ್ತೆ. ಎಸ್ ಇದ್ರೆ ಎಸ್ ಅಂತ ಕೊಡಿ, ಇಲ್ಲಾಂದ್ರೆ ನಾಟ್ ಅಪ್ಲಿಕೇಬಲ್ ಅಂತ ಕೊಡ್ಬೋದು. ಡಿಡ್ ದಿ ಕ್ರಿಸೀಸ್ ಲೀಡ್ ಟು ಎನಿ ಆಫ್ ದಿ ಫಾಲೋಯಿಂಗ್ ಅಂತ ಕೇಳುತ್ತೆ. ಸೊ ನಿಮ್ಗೆ ಯಾವ್ದು ಅಪ್ಲೈ ಆಗುತ್ತೆ ಅದನ್ನು ಕೊಡ್ಬೋದು. ಆ್ಯಂಡ್ ಹ್ಯಾವ್ ಯು ಫೇಸ್ಡ್ ಎನಿ ಕೈಂಡ್ ಆಫ್ ಮೆಡಿಕಲ್ ಇಲ್ನೆಸ್ ಅಂತ ಕೇಳುತ್ತೆ. ಎಸ್ ಇದ್ರೆ ಎಸ್, ನೋ ಇದ್ರೆ ನೋ. ಸೊ ಕೆಳಗಡೆ ಕೂಡ ಹೌ ಡು ಯು ನೋ ಅಬೌಟ್ ದಿ ಸ್ಕಾಲರ್ಶಿಪ್ ಅಂತ ಕೇಳುತ್ತೆ. ಸೊ ಅದರಲ್ಲಿ ನೀವು ಬಡ್ಡಿ ಫಾರ್ ಸ್ಟಡಿ ಆರ್ ಸೋಷಿಯಲ್ ಮೀಡಿಯಾ ಅಂತ ಕೊಡ್ಬೋದು ನೀವು. ಆರ್ ಯು ಗೆಟಿಂಗ್ ಸಪೋರ್ಟ್ ಫ್ರಮ್ ದಿ ಗೌರ್ಮೆಂಟ್ ಆರ್ ಪ್ರೈವೇಟ್ ಸ್ಕಾಲರ್ಶಿಪ್ ಎನಿ ಅದರ್ ಅಂತ ಕೇಳುತ್ತೆ. ಇದಕ್ಕೆ ನೋ ಅಂತ ಕೊಡಿ. ಇಫ್ ಯು ಆರ್ ಶಾರ್ಟ್ ಲಿಸ್ಟೆಡ್ ವಿ ಕ್ಯಾನ್ ಕಾಂಟ್ಯಾಕ್ಟ್ ಯುವರ್ ಫಿಸಿಕಲ್ ವೆರಿಫಿಕೇಷನ್ ಪ್ರೊವೈಡ್ ಅಪ್ಲಿಕೇಶನ್ ಫಾರ್ಮ್, ಐ ಅಗ್ರಿ ಅಂತ ಕೊಡಿ ಇದಕ್ಕೆ. ಸೊ ಪ್ಲೀಸ್ ಶೇರ್ ಯುವರ್ ಅಡ್ರೆಸ್ ಫಿಸಿಕಲ್ ವೆರಿಫಿಕೇಷನ್. ಸೊ ವೆರಿಫಿಕೇಷನ್ಗೆ ಬರ್ತಾರೆ ಅವರೇ, ನಿಮ್ಮ ಒಂದು ನೇಮ್ಸ್ ಶಾರ್ಟ್ ಲಿಸ್ಟ್ ಆದರೆ ವೆರಿಫಿಕೇಷನ್ಗಾಗಿ ಅವರೇ ಬರ್ತಾರೆ. ಸೊ ವೆರಿಫಿಕೇಷನ್ ಮಾಡ್ಕೊಂಡು ಹೋಗ್ತಾರೆ. ಹ್ಯಾವ್ ಯು ಅಟೆಂಡ್ ಎನಿ ಮೆಂಟರ್ಶಿಪ್, ಇದಕ್ಕೆ ನೋ ಅಂತ ಕೊಡಿ. ನೋ ಅಂತ ಕೊಟ್ಟು ಸೇವ್ ಅಂತ ಕೊಟ್ಟು ಈ ಒಂದು ಎಷ್ಟು ಬಾಕ್ಸ್ಗಳನ್ನ ಕೊಟ್ಟಿದ್ದಾರಲ್ಲ ಅವು ಅಷ್ಟು ಬಾಕ್ಸ್ಗಳಿಗೆ ಈ ರೀತಿಯಾಗಿ ಟಿಕ್ ಮಾಡಿಕೊಂಡು ಪ್ರಿವ್ಯೂ ಅಂತ ಕೊಟ್ಟರೆ, ಪ್ರಿವ್ಯೂ ಅಂತ ಕೊಟ್ಟ ತಕ್ಷಣ ನಿಮ್ಮ ಒಂದು ಅಪ್ಲಿಕೇಶನ್ ಅಲ್ಲೇ ಕೆಳಗಡೆ ಸಬ್ಮಿಟ್ ಆಪ್ಷನ್ ಕೂಡ ಇರುತ್ತೆ, ಸಬ್ಮಿಟ್ ಮಾಡಿಕೊಂಡು ಸೊ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಡೇಟ್ಸ್ ಅಂದರೆ ಸ್ಟೇಟಸ್ ಹೇಗೆ ಚೆಕ್ ಮಾಡೋದಂದರೆ, ನೀವೇನಾದರೂ ಶಾರ್ಟ್ ಲಿಸ್ಟ್ ಆದರೆ ಗ್ಯಾರಂಟಿಗೆ ನಾನಂತರೂ ವಿಡಿಯೋ ಮಾಡಿ ಹಾಕ್ತೀನಿ. ಅಂದರೆ ಶಾರ್ಟ್ ಲಿಸ್ಟ್ ಬಂದಾದ ತಕ್ಷಣ ವಿಡಿಯೋ ಮಾಡಿ ಹಾಕ್ತೀನಿ. ಆ್ಯಂಡ್ ಸೆಕೆಂಡ್ ಒನ್ ಅಂದರೆ ನಿಮ್ಮ ಗೂಗಲ್ ಜಿಮೇಲ್ ಕೊಟ್ಟಿರ್ತಾರಲ್ಲ ಅದಕ್ಕೂ ಕೂಡ ಬರುತ್ತೆ ನೀವೇನಾದರೂ ಶಾರ್ಟ್ ಲಿಸ್ಟ್ ಆದರೆ. ಸೊ ಜಿಮೇಲ್ದು ನೋಟಿಫಿಕೇಷನ್ ಆನ್ ಇಟ್ಕೊಳ್ಳಿ. ಸೊ ಎಲ್ಲರೂ ಕೂಡ ಅಪ್ಲೈ ಮಾಡಿ. ಸೊ ಇದನ್ನು 4-5 ತಿಂಗಳಂತರೂ ಸ್ಟಾರ್ಟ್ ಇರುತ್ತೆ. ಸೊ ಯಾವ ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಸೊ ಗೈಸ್, ಇಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಧನ್ಯವಾದಗಳು. ಶುಭ ದಿನ. ಥ್ಯಾಂಕ್ ಯು.